ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಮದುವೆ ಪ್ರಸ್ತಾಪ ಆಗಿದೆ. ನಿನ್ನೆಯಷ್ಟೇ ತ್ರಿವಿಕ್ರಮ್ ಅವರು ರಕ್ಷಿತಾ ನನ್ನನ್ನ ಮದುವೆ ಆಗ್ತೀರಾ ಎಂದು ತಮಾಷೆ ಮಾಡಿದ್ರು. ಅದನ್ನು ಸರಿಯಾಗಿ ಕೇಳಿಸಿಕೊಳ್ಳದ ರಕ್ಷಿತಾ ನೀವು ನನ್ನ ಮದುವೆಗೆ ಮಂಗಳೂರಿಗೆ ಬರಬೇಕು ಎಂದು ಜೋರಾಗಿ ಹೇಳಿದ್ರು. ಇದು ವೀಕ್ಷಕರನ್ನ ನಗಿಸಿತ್ತು. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಮದುವೆ ಪ್ರಸ್ತಾಪ ಆಗಿದೆ. ನಿನ್ನೆಯಷ್ಟೇ ತ್ರಿವಿಕ್ರಮ್ ಅವರು ರಕ್ಷಿತಾ ನನ್ನನ್ನ ಮದುವೆ ಆಗ್ತೀರಾ ಎಂದು ತಮಾಷೆ ಮಾಡಿದ್ರು. ಇವತ್ತು ಅತಿಥಿಗಳಾದ ರಜತ್ ಕಿಶನ್, ತ್ರಿವಿಕ್ರಮ್, ಮೋಕ್ಷಿತಾ ಮತ್ತೆ ಮದುವೆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಗಾರ್ಡನ್ ಏರಿಯಾದಲ್ಲಿ ಕೂತು ಮಾತನಾಡುವ ರಕ್ಷಿತಾ, ನಾನು ಯಾರನ್ನು ಲವ್ ಮಾಡಿಲ್ಲ, ಯಾಕೆಂದರೆ ನನ್ನ ಹಾಗೆ ಯಾರು ಸಿಗ್ಲಿಲ್ಲ. ನಾನು ಮದುವೆ ಆಗುವ ಹುಡುಗ ಹಳ್ಳಿಯವನಾಗಿರ್ಬೇಕು, ತೋಟದಲ್ಲಿ ಕೆಲಸ ಮಾಡ್ಬೇಕು, ಅವರು ರೈತಾಪಿ ಕೆಲಸ ಮಾಡ್ಬೇಕು, ಅವರು ಫಾರ್ಮಿಂಗ್ ಮಾಡುವಾಗ ನಾನು ನನ್ನ ವ್ಲಾಗಿಂಗ್ ನಲ್ಲಿ ಇಡೀ ದಿನ ನಾನು ಅದನ್ನ ತೋರಿಸಬಹುದು. ನನ್ನ ಅಮ್ಮ ಇದ್ದಾರಲ್ವಾ, ಅವರು ಹೇಗೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ನಮ್ಮ ಕುಟುಂಬದಲ್ಲಿ ನಾನೇ ಫಸ್ಟ್ ಸೋಷಿಯಲ್ ಮೀಡಿಯಾ ಪರ್ಸನ್. ಮದುವೆ ಆದ ಬಳಿಕವೂ ನನಗೆ ಇದೇ ಲೈಫ್ ಬೇಕು, ನಾನು ಏನಾದರೂ ಒಂದು ಕೆಲಸ ಮಾಡ್ಬೇಕಲ್ವಾ, ನನಗೆ ಇದೇ ಬೇಕು, ಅದಕ್ಕೆ ಸಪೋರ್ಟ್ ಮಾಡುವ ಹುಡುಗ ಇರಬೇಕು ಎಂದಿದ್ದಾರೆ. ಅದಕ್ಕೆ ಪ್ರತಿಕ್ರಿಯಿಸುವ ರಜತ್, ಮದುವೆ ಆದ್ಮೇಲೆ ಹುಡುಗ ವ್ಲಾಗಿಂಗ್ ಮಾಡೋದು ಬೇಡ ಅಂದ್ರೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಬೇಡ ಅಂದ್ರೆ ಅವರು ಹೇಳ್ಕೊಳ್ಳಿ, ನಾನು ಅದನ್ನ ಮಾಡಿಯೇ ಮಾಡ್ತೇನೆ, ಅವರು ನನ್ನ ಜೊತೆ ಇದ್ದರೆ ಇರ್ತಾರೆ, ಇಲ್ಲ ಅಂದ್ರೆ ಹೋಗ್ತಾರೆ ಎಂದು ನೇರವಾಗಿ ಹೇಳಿದ್ದಾರೆ. ಅದಕ್ಕೆ ಅಲ್ಲಿದ್ದವರೆಲ್ಲ ಬಿದ್ದು ಬಿದ್ದು ನಕ್ಕಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.